ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿರೋದು ಸಕಲೇಶ್ಪುರ ಅಂದರೆ 2ನೇ ರೆಸಾರ್ಟಲ್ಲಿ. ನಿನ್ನೆ ರೆಸಾರ್ಟ್ ಇದಕ್ಕೆ ಖಾಲಿ ಮಾಡ್ಕೊಂಡು ಬಂದ್ವಿ. ಸೊ ಇವಾಗಿರೋ ರೆಸಾರ್ಟು ಸದ್ಯಕ್ಕೆ ಮಳೆ ಬರ್ತಿದೆ. ವ್ಯೂ ಹಿಂಗಿದೆ ಗೈಸ್. ಸೊ ನಾನು ನಿಮಗೆ ಮುಂದೆಯಿಂದ ತೋರಿಸ್ತೀನಿ ಹೆಂಗಿದೆ ಅಂತ. ನಮ್ಮ ರೂಮ್ ಟೂರು ಮತ್ತು ಅದು ಎರಡನ್ನೂ ಒಟ್ಟಿಗೆ ಮಾಡ್ತೀನಿ. ನಮಗಿರೋದು ಬಾಲ್ಕನಿ ಸಿಕ್ಕಿರೋದು. ಸೊ ಅವರಿಬ್ಬರಿಗೆ ನಾರ್ಮಲ್ ರೂಮ್ ಇದೆ. ನಮಗಿರೋ ರೂಮು ಮತ್ತು ಇದು ಸ್ಟಾರ್ಟಿಂಗಿಂದ ಮನೆ ಹೆಂಗಿದೆ ಅಂತ ನಾನು ನಿಮಗೆ ರೂಮ್ ಟೂರ್ ತೋರಿಸ್ತೀನಿ. ಸೊ ನಾವು ನಿನ್ನೆ ಬಂದಿದ್ದು ಲೇಟ್ ಆದ ಕಾರಣದಿಂದ ಹೋಮ್ ಸ್ಟೇ ಅಂದರೆ ನಾವು ಉಳ್ಕೊಂಡಿರೋ ಹೋಮ್ ಸ್ಟೇ ಹೆಂಗಿದೆ ಅಂತ ತೋರ್ಸೋಕ್ಕಾಗಿರಲಿಲ್ಲ. ಸೊ ಇವಾಗ ತೋರಿಸ್ತೀನಿ. ಫ್ರಂಟಿಂದ ಹೀಗಿದೆ ಗೈಸ್. ಸಕ್ಕತ್ತಾಗಿದೆ, ಗ್ರೀನರಿ, ಫುಲ್ ಗ್ರೀನರಿ. ಹಿಂದೆ ಗಿಡ ಇದೆ, ಕಾಫಿ ತೋಟ ಅನಿಸುತ್ತೆ ಹಿಂದೆ ಇರೋದು. ಸೊ ಫ್ರಂಟಿಂದ ಹೀಗಿದೆ. ಬನ್ನಿ ನಮ್ಮ ರೂಮ್ ಟೂರ್ ಮಾಡ್ತೀನಿ. ಸೊ ಫ್ರಂಟಲ್ಲಿ ಸ್ವಲ್ಪ ಗ್ರೀನರಿ ಎಲ್ಲ ಮಾಡಿದ್ದಾರೆ. ಸೊ ನಾವಿರೋ ರೂಮ್ ಬಂದು ಲೆಫ್ಟಿಗೆ ಇದೇ ನಾವಿರೋ ರೂಮು. ಸ್ಟಾರ್ಟಿಂಗ್ ಹೋಮ್ ಸ್ಟೇನಲ್ಲಿ ಸ್ಟಾರ್ಟಿಂಗ್ ಆಗೋ ರೂಮು ಲೆಫ್ಟಿಗಿರೋದೇ ನಮ್ಮ ರೂಮು. ಇನ್ನು ಮಲ್ಗೋಳೆ ವಯಸ್ಸುಗಳು. ಆ್ಯಂಡ್ ಡಬಲ್ ಕಾಟ್ದು ಒಂದು ಬೆಡ್ಡು ಎಕ್ಸ್ಟ್ರಾ ಹಾಕಿಸ್ಕೊಂಡಿದ್ವಿ. ಕಬೋರ್ಡ್ ಹಿಂಗಿದ್ದೀನಿ ಗೈಸ್. ಕಬೋರ್ಡ್ ನಾನು ಆಗಲೇ ಬಾಲ್ಕನಿಗೆ ಬಂದು ವಿಡಿಯೋ ಮಾಡ್ತಿದ್ನಲ್ಲ. ಆ್ಯಂಡ್ ಬಾಲ್ಕನಿ ಇದೊಂದು ಬಾತ್ರೂಮ್. ಚಂದ ಐತೆ ಗೈಸ್ ಬಾತ್ರೂಮ್ ಮಾತ್ರ. ಸೊ ಇಷ್ಟೇ. ಬಾತ್ರೂಮಲ್ಲೂ ಮಿರರ್ ಐತೆ. ಚಾ ಎದ್ದೇಳು. ಚಳಿ ಹೊರಗಡೆ ಹೋಗು, ವೆದರ್ ಫೀಲ್ ಮಾಡು, ಸಕ್ಕತ್ತಾಗೈತೆ. ಎದ್ದೇಳ ಮೇಲೆ. ನನ್ನ ಉಗುರು ಮುರಿದೋಯ್ತು ಮಚ್ಚ. ಕ್ರಾಕ್ಸ್ ಎದ್ದೇಳು. ಕಳ್ಳಿ ನೋಡ್ತಾಳೆ ಗೈಸ್. ಹೆಂಗಿದೆ ನಿನ್ನೆಗಿಂತ ಇವತ್ತು ಸಕ್ಕತ್ತಾಗೈತೆ ಅಲ್ವಾ? ನಿನ್ನೆ ಬೆಟ್ಟದ ಮೇಲೆ ಈ ಫಾಗ್ ನೋಡ್ತಿದ್ವಿ, ಇಲ್ಲಿ ಲೈವ್ ಆಗಿ ಈ ಫಾಗ್ ನೋಡ್ತಾ ಇದ್ದೀವಿ. ಹಿಂಗೈತೆ. ಸೂಪರ್. ಯಾರ್ದು? ಎಲ್ಲಿ? ನೀ ಯಾಕೆ ಹಂಗೆ ನಿಂತಿದ್ಯಾ ಮತ್ತೆ? ನಮ್ದೇನಿಲ್ಲ. ಸಚ್ಚು ಬಾಯಿಲಿ. ಹೆಂಗಿದೆ ಹೋಮ್ ಸ್ಟೇ? ಗುಡ್ ಮಾರ್ನಿಂಗ್. ಅವೆರಡು ರೂಮು ಹುಡುಗರಿರೋದು. ಇದು ನನಗೆ ಮತ್ತು ನನ್ನ ಮಚ್ಚಾಗೆ ಅಂತ ಸಪ್ರೇಟ್ ಕೊಟ್ಟಿದ್ರು ರೂಮು, ನಾವಿಬ್ರಿಗೆ ಅಂತ.
ಅಲ್ಲಿ ತುಂಬ ಜನ ಇದ್ದಾರೆ ಆ 2 ರೂಮಲ್ಲಿ. ಅಪ್ಪಾಜಿ ಅಲ್ಲ ಅಣ್ಣಾಜಿ. ಓಕೆ, ನಮಗೂ ಉಂಟಾ? ಎಲ್ಲಿ ಕಮ್ಮಿ ಇದೆ? ಎತ್ಕೊಳ್ಳಿ. ಯಾವುದೊಂದು ಮಲ್ನಾಡು ಕಾಫಿ ಟೇಸ್ಟ್ ಮಾಡಬೇಕು ಅಂತ ಹೇಳಿದರು. ಘಮನ ಹೆಂಗಿದೆ ಸ್ವಚ್ಛ? ಟೀ ಹೊಡಿತದೆ, ಬೇಗ ಬಾ. ಅಲ್ಲಿ ಇಲ್ಲೇ ಕೂತ್ಕೊಳ್ಳೆ, ನಾನಿಲ್ವೇ? ನೀ ಹೆಂಗ್ ಕಾಣ್ತಿದ್ದೇನೆ? ಸುಂದರ ಸುಂದರ Emotional, damn it! ಸೊ ಗೈಸ್, ಒಂದು ನಿಮಿಷ. ಸೊ ಗೈಸ್, ನಾವು ಅಂದರೆ ಹೋಮ್ ಸ್ಟೇ ಆಗಿದ್ದೀವಲ್ಲ, ಒಂದನ್ನು ಮಾತಾಡ್ಸೋಣ ಮ್ಯಾಮ್ನ. ಸೊ ಬನ್ನಿ, ಏನು ಅನ್ನಿಸ್ತು ನಾವು ಬಂದು ಇಲ್ಲಿಗೆ ಅಂತ ರಿವ್ಯೂ ಕೇಳೋಣ ಒಂದು. ಬನ್ನಿ. ಇದ್ದೀರಾ? ಊಟ ಮಾಡ್ತಾ ಇದ್ದೀರಾ? ಸರಿ, ಊಟ ಮಾಡ್ತೀವಿ. ಓಕೆ ಗೈಸ್, ಅವ್ರು ಟಿಫನ್ ತಿಂತಿದ್ದಾರೆ. ತಿಂದಾದ್ಮೇಲೆ ನಾನು ಅವ್ರ ಜೊತೆ ಮಾತಾಡಿಸ್ತೀನಿ, ಓಕೆನಾ? ಅಚ್ಚಾ, ಹೆಂಗಿದೆ ರೂಮ್? ಇದು ನಮ್ಮ ಮನೆ. ಸೊ ನಾವಿರೋ ರೂಮ್ ಸ್ಟೇನಲ್ಲಿ ಇವರೇ ಗೈಸ್, ಸುನನ ಮ್ಯಾಮ್ ಅಂತ. ಇವರೇ ನಮಗೆ ರೂಮ್ ಸ್ಟೇಗೆ ಫ್ರೆಂಡ್ಲಿ ಆಗಿದ್ದಾರೆ ನಮ್ಮ ಜೊತೆ. ಮ್ಯಾಮ್ ಹೆಂಗಿದೆ ನಿಮಗೆ ಇದು? ನೈಟ್ ಏನಾದ್ರು ಟಾರ್ಚರ್ ಕೊಟ್ಟು ಇಲ್ಲ, ಖುಷಿ ಆಯಿತು. ತುಂಬ ಥ್ಯಾಂಕ್ ಯು ಮ್ಯಾಮ್. ನೈಟ್ ಬಂದ ತಕ್ಷಣ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬರ್ತಾ ಇರಿ. ಶೋರ್ ಮ್ಯಾಮ್. ಮಾಡಿ ಎಲ್ಲಾದ್ರೂ ಬಂದು ನಾವು ಇಲ್ಲೇ ಬಂದು ಸ್ಟೇ ಆಗ್ತೀವಿ. ಹೊಂಗಡಹಳ್ಳ. ಸೊ ನೆಕ್ಸ್ಟ್ ಟೈಮ್ ನೀವೆಲ್ಲರೂ ಈ ಸೈಡ್ ಬಂತು ಅಂದರೆ ಸಕಲೇಶ್ಪುರ ಸೈಡು ಈ ಹೋಮ್ ಸ್ಟೇಯನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ನಮ್ಗೆ ಏನೇ ಇದ್ರು ಕನ್ವೀನಿಯಂಟ್. ನಿಮ್ಗೆ ಹೊರಗಡೆ ಮಾಡಲ್ಲ, ಎಲ್ಲ ನಮ್ಮ ಮನೆಯವ್ರ ಥರನೇ ಟ್ರೀಟ್ ಮಾಡ್ತಾರೆ. ಸೊ ಹಂಗಾಗಿ ಬಂದು ಇಲ್ಲೇ ಬಂದು ಸ್ಟೇ ಆಗಿ. ಸರ್ ಬನ್ನಿ, ನೀವು ಬನ್ನಿ ಸರ್. CEO ಅವ್ರ ಮ್ಯಾನೇಜರ್ ಗೈಸ್. ಬನ್ನಿ ಸರ್. ನಮಗೆ ನೆನೆ ನೈಟ್ ಬಂದಾಗ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಫೈರ್ ಕ್ಯಾಂಪ್ ಎಲ್ಲ ಹಾಕ್ಕೊಟ್ಟಿದ್ದು ತುಂಬ ಖುಷಿ ಆಯ್ತು ಸರ್. ತುಂಬ ಕನ್ವೀನಿಯಂಟ್ ಇದ್ದಿದ್ದು. ಥ್ಯಾಂಕ್ ಯು. ಫುಡ್ ಚೆನ್ನಾಗಿತ್ತು. ಫುಡ್ ಆಕ್ಚುಲಿ ನಾವು ಫುಡ್ ಮಾಡಿದ್ವಿ, ನಾವು ಫುಡ್ ಮಾಡಿಲ್ಲ, ಬರೀ ಸ್ಟೇ ಮಾಡಿದ್ರೆ ತುಂಬಾನೇ ಫುಡ್ ಚೆನ್ನಾಗಿತ್ತು ಸರ್. ನೀವು ಸ್ಟಾರ್ಸ್ ನೋಡ್ಬೇಕು ಅಂದ್ರೆ ಪ್ಲೀಸ್ ಮ್ಯಾಪ್ ಅಲ್ಲಿ ಚೆಕ್ ಮಾಡಿ. ಅಲ್ಲೂ ಫುಲ್ 5 ಸ್ಟಾರ್. ಅಂಡ್ ನಿಮಗೆ ಫುಡ್ ಕರೆಕ್ಟ್ ಆಗಿ ನೀಟಾಗಿರೋದು ಬೇಕು, ಮತ್ತೆ ನಮ್ಮ ಸೈಡ್ ಫುಡ್ ಬೇಕು ಅಂದ್ರೆ ಇಲ್ಲೇ ಬಂದ್ ಕೇಳಿ. ಈಗ ಹೊರಗಡೆ ತಗೊಂಡ್ರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಆ ಥರ ಮಿಕ್ಸಿಂಗ್ ಎಲ್ಲ ಮಾಡಿ ಹಾಕಿರ್ತಾರೆ. ಸೊ ಇಲ್ಲಿ ನಮ್ಮ ಸ್ಟೈಲ್ ಫುಡ್ಡೇ ಸಿಗುತ್ತೆ, ಓಕೆನಾ? ನೀವು ಹೆಂಗ್ ಹೇಳ್ಕೊಡ್ತೀರಾ ಮ್ಯಾಮ್? ಥ್ಯಾಂಕ್ ಯು ಸರ್. ರೂಮಿಂದ ಹೊರಟಿದ್ದೀವಿ. ನೆಕ್ಸ್ಟ್ ಜಾಗಕ್ಕೆ ಹೋಗಿ ನಾನು ನಿಮ್ಗೆ ಸಿಗ್ತೀನಿ. ಹೆಂಗೈತೆ ಸಂಜು? ಏನನ್ನಿಸ್ತು ರೂಮು? ಚೆನ್ನಾಗಿ ಕೇರ್ ಮಾಡಿದ್ರ ಅವರು? ಹಾಂ, ಓಕೆನಾ? ಸುನಿ, ರೂಮ್ ಏನನ್ನಿಸ್ತು? ಹೆಂಗೆ ಕೇರ್ ಮಾಡಿದ್ರು ಅವರು? ಟ್ರೀಟ್ ಚೆನ್ನಾಗಿ ಮಾಡಿದ್ರಾ? ಹಾಂ, ಇಲ್ಲೇ ಇರ್ಬೋದು, ಓಕೆನಾ? ಅವ್ರು ಇಲ್ಲಿಗೆ ಬನ್ನಿ ಅಂತವ್ರೆ ನೆಕ್ಸ್ಟ್ ಟೈಮ್ ಬಂದರೆ, ಓಕೆನಾ? ಓಕೆ ಗೈಸ್, ನೆಕ್ಸ್ಟು ಜಾಗದಲ್ಲಿ ಸಿಗ್ತೀನಿ. ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಓಕೆ, ಬಾಯ್. ನಡೀನ ಇರಲಿ ಸಾಕು. ನಡಿಯೋ ಏನಾ? ಹಾಂ, ಏನಪ್ಪ? ಮೊದಲು
ಇದು 1 ರೂಪಾಯಿ. ಓಕೆ ನೋಡಿ. ಆಂಟಿ ಬಾಯ್ ಸರ್, ಬಾಯ್ ಆಂಟಿ. ದೂರ ಇನ್ನು ದೂರ ಕಾಣ ದೂರ ಕಡೆಗೆ ಮೈಲಿಗಲ್ಲು ಇರದ ದಾರಿ ಹುಡುಕಿ ನಡಿಗೆ ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ ಇನ್ನು ಕಾಣೋ ಬದುಕು ಪ್ರತಿಗಳಿಗೆ ಕಲಿಕೆ ಸಂಜುದು ಪಾಪ ಅವ್ನು ನೋಡಿ ನೆಟ್ವರ್ಕ್ ಸಿಗ್ತಾ ಇಲ್ಲ, ಅವ್ನಿಗೊಂದು ಸ್ವಲ್ಪ ಯಾರ ಕಾಲ್ ಮಾಡ್ಬೇಕಾಗಿತ್ತು ಎಮರ್ಜೆನ್ಸಿ. ನಿಜ ಇಲ್ಲೇನೋ ಸಮಸ್ಯೆ ಇದೆ. ತಗಿಲ್ಲ, ಇಲ್ಲಿ ಗಂಟ ಫೋಟೋ ತೆಗಿತಾ ಇಲ್ಲ. ಬಾಯಿಲಿ ಮಚ್ಚ, ಮಚ್ಚ ಇನ್ನು ಹತ್ತದಾಗ ಯಾವ ಥರ ಫೀಲ್ ಆಯ್ತು? ಇಲ್ಲೆಲ್ಲರೂ ಹೊತ್ತಾಯ್ತಾ ನೋಡು. ಕಾಡು ಸುತ್ತುವ ಆಸೆ ರಾಣಿಗೆ ಕಮ್ಮ, ಕಾಲು ಇಟ್ಟರೆ ಸುತ್ತ ಕಲ್ಲು ಮುಳ್ಳಮ್ಮ, ಏಳೋದು ಬೀಳೋದು ಬಡವರ ಪಾಡಮ್ಮ, ನೀವ್ಯಾಕೆ ಹಾಡಿರಿ ಈ ಹಳ್ಳಿ ಹಾಡಮ್ಮ. ರಾಂಗ್ ಟೈಮಲ್ಲಿ ಜನ್ಮ ಆಗೋನೆ ಅಂತ ಅಂತಿರು ನಿಮ್ಗೆ. ನಿನ್ನ ದೀಪಕ್ ಬರ್ತಾ ಇದ್ದೀನಿ ವಿಡಿಯೋ. ನನ್ನ ಲಾಗಲ್ಲೆಲ್ಲ ನೀವುಗಳೇ ಕಾಣಿಸ್ಕೊಡ್ತೀರ. ನೀವೇ ಆಯ್ತು, ಕಾಣಿಸ್ಕೊಳ್ಳಿ. ಒಟ್ನಲ್ಲಿ ಕಂಟೆಂಟ್ ಬರ್ಬೇಕಷ್ಟೇ ನನಗೆ. ನಡೀರಿ. ಇಲ್ಲಿ ಎಲ್ಲೆಲ್ಲೆಲ್ಲ ಇರುತ್ತಪ್ಪ, ಹುಷಾರು ಕಂಡ್ರು. ಸಚ್ಚು ಏನು ಗಾಡಿ ಎತ್ತದ ಕಣೆ ಅಲ್ಲಿಗೆ ಅಲ್ಲ ಹೇಳಿಲ್ಲ, ಹಂಗೆ ಬರ್ಬೋದಿತ್ತು ಅಂತ. ಇದು ಈ ಗ್ರೀನರಿ ಮಿಸ್ ಮಾಡ್ಕೋತಿದ್ರಿ. ಈಗ ಇತ್ತಿಂದ ಹೊಟ್ಟೋಗುವಾಗಿ ಗಾಡಿ ಇಸ್ಕೊಂಡು ಅಲ್ಲೊಂದು ಇಸ್ತಿಲ್ಲ. ಸಚ್ಚು ಗೈಸ್, ಫಾಲ್ಸ್ ಹತ್ರ ಬಂದು ಫಾಲ್ಸ್ ಹೆಂಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಹಿಂಗಿದೆ ಗೈಸ್. ಗಾಡಿನ ಹಾ ಇಲ್ಲಿ ಇಳಿಗ್ಬೇಕಾ? ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ ಇನ್ನು ಕಾಣೋ ಬದುಕು ಪ್ರತಿಗಳಿಗೆ ಕಲಿಕೆ
ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ ಧರೆಯ ಕೊರಳ ಪ್ರೇಮದ ಮಾಲೆ, ಸುರಿವ ಒಲುಮೆಯ ಜಡಿ ಮಳೆಗೆ ಪ್ರೀತಿ ಮೂಡಿದೆ. ಯಾವ ಚಿಪ್ಪಿನಲ್ಲಿ ಯಾವ ಹನಿಯು ಮುತ್ತಾಗುವುದೋ, ಒಲವು ಎಲ್ಲಿ ಕುಡಿಯೊಡೆಯುವುದೋ ತಿಳಿಯದಾಗಿದೆ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿ. ಭುವಿ ಕೆನ್ನೆ ತುಂಬಾ ಮುಗಿಲು ಸುರಿದ ಮುತ್ತಿನ ಗುರುತು, ನನ್ನ ಎದೆಯ ತುಂಬಾ ಅವಳು ಬಂದ ಹೆಜ್ಜೆಯ ಗುರುತು. ಹೆಜ್ಜೆಗೆಜ್ಜೆಯ ಸವಿಸದ್ದು ಪ್ರೇಮನಾದವೋ, ಎದೆ ಮುಗಿಲಿನಲ್ಲಿ ರಂಗು ಚಲ್ಲಿ ನಿಂತಳು ಅವಳು, ಹರಿದು ಹೆಸರ ಕಾಮನ ಬಿಲ್ಲು ಏನು ಮೋಡಿಯೋ. ಮುಂಗಾರು ಮಳೆ ಏನು ನಿನ್ನ ಹನಿಗಳ ಲೀಲೆ. ಯಾವ ಹನಿಗಳಿಂದ ಯಾವ ನೆಲವು ಹಸಿರಾಗುವುದೋ, ಯಾರ ಸ್ಪರ್ಶದಿಂದ ಯಾರ ಮನವು ಹಸಿಯಾಗುವುದೋ, ಯಾರ ಉಸಿರಲ್ಯಾರ ಹೆಸರೋ ಯಾರು ಬರೆದರೋ. ಯಾವ ಪ್ರೀತಿ ಹೂವು ಯಾರ ಹೃದಯದಲ್ಲರಳುವುದೋ, ಯಾರ ಪ್ರೇಮ. ನಾವಲ್ಲಿಂದ ಬಂದು ಮನೆ ರೀಚ್ ಆಗಿದ್ದೆ 1:30 or 2 o'clock ಆಗಿತ್ತು. ಸೊ ಆ ಟೈಮಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ತುಂಬ ಸ್ಟ್ರೈನ್ ಆಗಿರೋದ್ರಿಂದ ನಾವು ಬಂದೆಲ್ಲ ಮಲ್ಕೊಂಬಿಟ್ವಿ. ಮಾರ್ನಿಂಗೆ ಮತ್ತೆ ರಿಟರ್ನ್ ಊರಿಗೆ ಇಲ್ಲಿಗೆ ನಮ್ಮ ಮನೆಗೆ ಬರೋದ ಕಾರಣ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಇವಾಗ ವೀಡಿಯೋ ಮಾಡ್ತಿದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.